ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕಂಡ ಯೂಟ್ಯೂಬ್ ಚಾನಲ್ನಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ಒಂದು ಸ್ವಾಮಿ ಮಹಾರಾಜರ ಸಣ್ಣ ಸೇವೆನೇ ನಿಮ್ಮ ಜೊತೆ ಶೇರ್ ಮಾಡ್ಕೋಕೋದನು. ಸತತವಾಗಿ ನಾಮಸ್ಮರಣದಿಂದ ಏನೆಲ್ಲ ನಮ್ಮ ಬದಲಾವಣೆಗಳಾಗ್ತವೆ, ಸತತವಾಗಿ ನಾಮಸ್ಮರಣೆಯನ್ನು ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿ, ವಿಚಾರದಲ್ಲಿ, ಜೀವನದಲ್ಲಿ ಎಷ್ಟೆಲ್ಲ ಅದ್ಭುತವಾದ ಬದಲಾವಣೆಗಳಾಗ್ತಾವೆ ಅನ್ನೋ ಒಂದು ಸಣ್ಣ ಸ್ವಾಮಿ ಸೇವೆನ ಅಂತ ತಿಳ್ಕೊರಿ, ಶೇರ್ ಮಾಡ್ಕೋಕೊಂಡು. ಮೊದಲನೇದಾಗಿ ನಾಮಸ್ಮರಣೆ ಏನಿಲ್ಲ, ಇದು ಅತ್ಯಂತ ಸರಳ ಮಾರ್ಗ. ಯಾವುದೇ ಒಂದು ದೇವರ ನಾವು ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದಬೇಕಾದ್ರೆ, ಈಗಿನ ಒಂದು ಈ ಜನ್ರೇಷನ್ ಅಥವಾ ಈಗಿನ ಒಂದು ಇದ್ರಾಗದ್ರೆ ಆಧ್ಯಾತ್ಮಿಕ ಅಂದರೆ ಕೇವಲ ಸೇವೆ ಮಠದಾಗ ಹೋಗಿ ಸೇವೆ ಮಾಡಿದ್ರೆ ಆಧ್ಯಾತ್ಮಿಕವಾಗಿ ನಾವು ಮುಂದುವರಿತೇವೋ, ಅಥವಾ ನಮ್ಮ ಏನು ದೇವರ ಗ್ರಂಥಗಳು ಇರ್ತಾವೋ, ಸ್ವಾಮಿ ಚರಿತ್ರ, ಬೇರೆ ಯಾವ್ಯಾವ ಗ್ರಂಥಗಳು ಓದೋದಂದ್ರೆ ಅಷ್ಟೇ ನಾವು ಆಧ್ಯಾತ್ಮಿಕ ಪ್ರಗತಿ ಆಗ್ತೇವೆ ಅಂತೇಳಿ ಎಲ್ಲರೂ ನಂಬಿಕೆ. ಆ ರೀತಿ ಏನೂ ಇಲ್ಲ. ಸತತವಾಗಿ ನಾಮಸ್ಮರಣೆಯನ್ನು ಮಾಡೋದ್ರಿಂದ ಕೂಡ ನಮ್ಮ ಜೀವನದಾಗ ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದಿದೆ. ಅದು ಯಾವ ರೀತಿ ಅನ್ನೋದಾದ್ರೆ, ಈಗ ನೋಡ್ರಿ, ನಾವು ಪ್ರತಿಯೊಬ್ಬರು ಜೀವನ ಬಿಜಿ ಶೆಡ್ಯೂಲ್ ಐತೆ ಅಂದ್ರೆ ಪ್ರತಿಯೊಬ್ಬರು ಈ ದಿನದ ನಿಯೋಜನೆ ಪ್ಲ್ಯಾನ್ ಪ್ರಕಾರನೇ ಎಲ್ಲರೂ ಕೆಲಸ ಮಾಡ್ತಿರ್ತಾರೆ. ಬೆಳಗ್ಗೆ ಎದ್ದ ಕೂಡಲೇ ಈ ಕೆಲಸ, ಈ ಟೈಮ್ಗೆ ಈ ಕೆಲಸ ಆಗಬೇಕು, ಈ ಟೈಮ್ಗೆ ಅಂದ್ರೆ ನಾ ಇಲ್ಲಿ ಹೋಗ್ಬೇಕನ್ನೋ ಒಂದು ವಿಚಾರದಿಂದನೇ ಎಲ್ಲರೂ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಪ್ಲ್ಯಾನ್ ಪ್ರಕಾರನೇ ನಮ್ಮ ಕೆಲಸಗಳನ್ನ ಎಲ್ಲ ಮಾಡ್ಕೊತ ಹೋಗ್ತಿರ್ತೇವೆ. ಯಾಕಂದ್ರೆ ಈಗ ಎಲ್ಲರೂ ದಿನಚರಿನೇ ಆದೈತಿ. ಈಗಿನ ಒಂದು ದುನಿಯಾನ ಹಂಗೈತಿ, ಮೊದಲೆಲ್ಲ ಹಂಗಿಲ್ಲ. ತಮ್ಗೆ ಯಾವ ರೀತಿ ಇವತ್ತಿನ ಕೆಲಸ ಏನು ಮಾಡಬೇಕು, ನಾಳೆ ಏನು ಮಾಡಬೇಕು ಅನ್ನೋದೇನಿಲ್ಲ, ಇವತ್ತಿಂದಷ್ಟೇ ಕೆಲಸ ವಿಚಾರ ಮಾಡ್ತಾರೆ. ಆದರೆ ಈಗಿಲ್ಲ, ನಾವು 8 ದಿನದ ಮುಂಚೆನೇ ಕೆಲಸಗಳನ್ನ ಈಗ ಪ್ರಿಪ್ರೇಷನ್ ಮಾಡ್ತಿರ್ತೇವೆ. ಹಾಗಾಗಿ ಈ ಎಲ್ಲ ಜೀವನದಾಗ ಅದಕ್ಕೆ ಅಂದರೆ ಈಗಿನ ಒಂದು ಬಿಸಿ ಶೆಡ್ಯೂಲ್ದಾಗ ನಮ್ಗೆ ಹೆಚ್ಚಿನ ಪ್ರಮಾಣದಾಗ ಗ್ರಂಥಗಳ ಪಾರಾಯಣಗಳು ಮಾಡೋಕ್ಕಾಗತ್ತಿಲ್ಲ ಅನ್ನೋದು ಸತತವಾಗಿ ನಾಮಸ್ಮರಣೆ. ನೋಡ್ರಿ, ನಾವು ಮನ್ಯಾಗ ಏನೋ ಒಂದು ಕೆಲಸ ಮಾಡುವಾಗ ಮನಸ್ಸಾಗ ತಲೆಯಾಗ 108 ವಿಚಾರಗಳು ಮಾಡ್ತಿರ್ತು, ಏನೋ ಮಾಡ್ತಿರ್ತು. ಈಗ ಇಲ್ಲಿ ಕೆಲಸ ಮಾಡ್ತದೆ ಅಂದ್ರೆ ನಮ್ಮ ಮನಸ್ಸು ಎಲ್ಲೋ ಬೇರೆ ಕಡೆ ಇರ್ತೈತಿ. ಈ ರೀತಿ ವಿಚಾರಗಳನ್ನ ಮಾಡುವಾಗ ನಾವು ನಮ್ಮ ನಾಲ್ಗಿ ಮ್ಯಾಗ ಸತತವಾಗಿ ನಾಮಸ್ಮರಣೆ ಅಂದ್ರೆ ಶ್ರೀ ಸ್ವಾಮಿ ಸಮರ್ಥ ಆಗಲಿ, ಶ್ರೀ ಗುರುದೇವ ದತ್ತ ಆಗಲಿ, ಜೈ ಜೈ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ, ನಮ್ಗೆ ಯಾವ ದೇವ್ರ ಇಷ್ಟ, ನಾವು ಯಾವ ದೇವ್ರನ್ನ ಹೆಚ್ಚಾಗಿ ನಂಬ್ತೇವಲ್ಲ ಆ ದೇವರ ನಾಮಸ್ಮರಣೆ ಮಾಡೋದ್ರಿಂದ ಎಷ್ಟೆಲ್ಲ ಬದಲಾವಣೆಗಳು ಆತಾವು, ಎಷ್ಟೆಲ್ಲ ಬದಲಾವಣೆಗಳು ಆತಾವ ಅನ್ನೋದ ಇವತ್ತು ತಿಳ್ಕೊಂಡು ನೋಡ್ರಿ. ನಾವು ಮನಸ್ಸಿನಾಗ ಮೊದಲನೇದಾಗಿ ನಾಮಸ್ಮರಣೆಯನ್ನು ಮಾಡಿದ್ರೆ ನಮಗೂ ಒಂದು ರೀತಿ ವಿಚಿತ್ರ ಅನಿಸ್ತೈತಿ. ಅಂದರೆ ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ ಈ ರೀತಿ ಅನ್ಕೋತ ಹೋದಂದ್ರೆ ಮೈಂಡ್ ಕೂಡ ಶಾಂತ ಆಗ್ತೈತಿ, ಮನಸ್ಸು ಕೂಡ ಶಾಂತ ಆಗ್ತೈತಿ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಕೆಲವೊಂದು ಜನರಿಗೆ. ಇದು ರೂಢಿ ಆಗೋ ಮತ್ತು ನಮ್ಮ ಸುತ್ತಮುತ್ತ ಇದ್ದವ್ರಿಗೆ ವಿಚಿತ್ರ ಕೂಡ ಅನಿಸ್ಬೋದು. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಗಿಲ್ಲ, ಏನಿಲ್ಲ. ನಮಗೆ ಬದಲಾವಣೆ ಆಗೋದೈತಿ, ನಮಗೆ ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದೈತಿ. ನಮ್ಮ ಜೀವನವನ್ನು ನಾವೇ ಈ ಕಷ್ಟಕರ ಜೀವನದಿಂದ ಸರಳವಾಗಿ ಸುಖಿ ಜೀವನವನ್ನು ನಾವು ಮಾಡ್ಕೋದೈತೆ. ಹಾಗಾಗಿ ನಮ್ಗೆ ಈ ಮಾರ್ಗ ಅವಶ್ಯಕತೆ ಅಂದ್ರೆ ನಮಗೆ ಬೇಕೇ ಅನ್ನೋ ಒಂದು ಮಾರ್ಗ ಅಂದ್ರೆ ಸರಳ ಮಾರ್ಗ ನಾಮಸ್ಮರಣ ಆಗಿದ್ದಿ. ಹಾಗಾಗಿ ಸತತವಾಗಿ ನಾವು ಯಾವುದೋ ಒಂದು ಕೆಲಸ ಮಾಡ್ಕೋದೆ. ಈಗ ನಾವು ಈ ಹಿಡ್ಕೋರೆ ಒಬ್ರು ಆಫೀಸ್ ವರ್ಕ್ ಮಾಡ್ತಾರೆ. ಆಫೀಸ್ ವರ್ಕ್ ಮಾಡೋದಂದ್ರೆ ನಾವು ಮೆಂಟಲಿ ವರ್ಕ್ ಮಾಡ್ತಿರ್ತೇವೆ, ಅಲ್ಲಿ ನಾವು ಫಿಸಿಕಲಿ ಏನೋ ಭಾಳ ಟೈಪಿಂಗ ಈ ರೀತಿ ಎಲ್ಲ ನೋಡ್ತಿದ್ದೆವು. ಆದರೆ ನಮ್ಮ ಮನಸ್ಸು ಏನು ಮಾಡ್ತಿರ್ತೈತಿ, ಬೇರೆ ಕಡೆ ಏನೋ ವಿಚಾರ ಮಾಡ್ತಿರ್ತೈತಿ, ಏನೋ ಒಂದು ಸಮಸ್ಯೆ ಇರ್ತೈತಿ, ಆ ಸಮಸ್ಯೆ ಬಗ್ಗೆ ವಿಚಾರ. ಆದರೆ ಮನಸ್ಸಾಗ ನಾಮಸ್ಮರಣೆಯನ್ನ ಅಂದ್ರೆ ಜೋರಾಗಿ ಎಲ್ಲರಿಗೂ ಕೇಳ್ಸೋಂಗೆ ಹೋದ್ರೆ ಹೇಳ್ಬೇಕಂತ ಏನಿಲ್ಲ, ನಮಗೆ ನಾವು ಅಂದ್ರೆ ನಮ್ಮ ಮನಸ್ಸಾಗ ಇರ್ಬೇಕು ಸತತವಾಗಿ ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ. ಇದು ನಾನು ನಿಮ್ಗೆ ಕೇಳಿಸ್ಕೊಳ್ತಿದ್ದೆ. ಆದರೆ ನಮ್ಮ ಮನಸ್ಸಾಗ ಎಷ್ಟೋ 108 ವಿಚಾರಗಳು ನಾವೆಲ್ಲರೂ ಮಾಡ್ತಿರ್ತೇವೆ. ಏನಾಗಬೇಕು, ಏನಾಗ್ತೈತಿ, ಮುಂದೆ ಏನಾಗ್ತೈತಿ, ಏನೋ ಒಂದು ಸಣ್ಣ ಸಮಸ್ಯೆ ಬಂದ್ರೆ ಹೆಂಗೋ ಏನು, ಈ ರೀತಿ ಮನಸ್ಸಾಗ ಯಾರಿಗೂ ಗೊತ್ತಿಲ್ಲ 108 ವಿಚಾರಗಳು ಮಾಡ್ತಾವೆ. ಅದೇ ರೀತಿ ನಮ್ಗೆ ಆ 108 ವಿಚಾರಗಳೆಲ್ಲ ಬಾಜುಕಿಟ್ಟ ಸತತವಾಗಿ ನಾಮಸ್ಮರಣೆಯನ್ನು ಮಾಡೋದೈತಿ. ಈಗ ಹೇಳಿಲ್ಲ ನಾನು ಶ್ರೀ ಸ್ವಾಮಿ ಮಹಾರಾಜರ ಷಡಾಕ್ಷಿ ಮಂತ್ರ, ಈ ಮಂತ್ರವನ್ನು ನಮ್ಗೆ ಸತತವಾಗಿ ಮಾಡೋದೈತಿ. ಇನ್ನು ನಮ್ಮ ಮನೆಗೆ ಯಾರೂ ಇಲ್ಲ, ನಾವು ಒಬ್ಬಕ್ಕೆ ಇರ್ತೇನೋ, ಅಥವಾ ನನ್ನ ಕೆಲಸದ ನನ್ನ ಒಂದು ಸಪ್ರೇಟ ರೂಮ್ ಐತೆ, ಅಲ್ಲಿ ನಾನು ಕೆಲಸ ಮಾಡ್ತಿರ್ತೇನೆ ಅನ್ನೋರು, ನೀವು ಕೆಲಸ ಮಾಡ್ತಾ ಶ್ರೀ ಸ್ವಾಮಿ ಸಮರ್ಥ ಆ ಶಬ್ದ ನಿಮಗೆ ಕಿವಿ ಮ್ಯಾಗ ಬೀಳ್ಬೇಕು. ಶ್ರೀ ಸ್ವಾಮಿ ಸಮರ್ಥ ಸಣ್ಣ ಧ್ವನಿಯಲ್ಲಿ ಹೇಳ್ರಿ, ಶ್ರೀ ಸ್ವಾಮಿ ಸಮರ್ಥ. ನೋಡ್ರಿ, ಇಷ್ಟ ಈ ಒಂದು ಜರ್ನಿ ಏನೈತಿಲ್ಲ, ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಆದೈತಿ, ಹೋತಾ ನಮ್ಗೆ ಅದ್ಭುತ ಚಮತ್ಕಾರಗಳನ್ನ ನೀಡ್ತಿರ್ತೈತಿ. ಹಾಗಾಗಿ ಸತತವಾಗಿ ನಾಮಸ್ಮರಣೆಯನ್ನು ಮಾಡೋದೈತಿ. ನಾವು ಹೆಣ್ಮಕ್ಳು ಅಡುಗೆ ಮಾಡುವಾಗ, ನಮ್ಮ ಮನೆ ಕೆಲಸ ಮಾಡುವಾಗ, ಯಾರ ಜೊತೆ ಮೊಬೈಲ್ದಾಗ ಫೋನ್ ಹಚ್ಚಿ ಅಡುಗೆ ಮಾಡ್ತಿರ್ತೇವೆ, ಏನೋ ಕೆಲಸ ಮಾಡುವಾಗ ಮೊಬೈಲ್ದಾಗ ಮಾತಾಡ್ಕೊತ ಫೋನ್ ನೋಡ್ಕೊತನ ಅಡುಗೆ ಕೆಲಸ ಮಾಡ್ತಿರ್ತೇವೆ. ಅಥವಾ ನಿಮ್ಗೆ ಏನೋ ಒಂದು ಕೆಲಸ ಇತ್ತಂದ್ರೆ ಯಾವುದೋ ಒಂದು ವಿಡಿಯೋ ನೋಡ್ಕೊತ ಈ ಕೆಲಸ ನಂಗೆ ಜಲ್ದಿ ಆಗ್ತೈತೆ ಅಂತೇಳಿ ನಾವು ವಿಚಾರ ಮಾಡ್ತಿರ್ತೇವೆ. ಅದೇ ರೀತಿ ನಾವು ಪಾಯಿಂಟ್ ಚೇಂಜ್ ಮಾಡೋದೈತೆ ಅಷ್ಟೇ. ಮೊಬೈಲ್ ನೋಡೋಕ್ಕಿಂತ ಮುಂಚೆ ನಾಮಸ್ಮರಣೆಯನ್ನು ಮಾಡೋದೈತಿ. ಇನ್ನು ನಾಮಸ್ಮರಣೆ ಮಾಡೋದ್ರಿಂದ ಏನೆಲ್ಲ ಆಗ್ತಿತ್ತಪ್ಪ ಅಂದ್ರೆ, ನಾಮಸ್ಮರಣೆ ಮಾಡೋದ್ರಿಂದ ನಮ್ಮ ಮನಸ್ಸು, ನಮ್ಮ ಶರೀರ ಎರಡೂ ಕೂಡ ನಕಾರಾತ್ಮಕ ಶಕ್ತಿಯಿಂದ ದೂರ ಉಳಿತಾವೆ. ಮನಸ್ಸಾಗ ಎದ್ದಿರುವಂಥ ಹಲವಾರು ಗೊಂದಲಗಳು ಒಂದು ರೀತಿ ಶಾಂತ ಆಗ್ತೈತಿ. ಯಾವಾಗೂ
ಮನಸ್ಸಾಗ ಕಿರಿಕಿರಿ ಅನೇಕ ಸಮಸ್ಯೆಗಳು ಆಗ್ತಿರ್ತಾವೆ. ಕೆಲವೊಂದು ಸಲ ನಮಗೆ ಏನೂ ಇಲ್ಲ ಒಂದು ರೀತಿ ದುಃಖ ಆಗ್ಬೋದು, ಏನೂ ಇಲ್ಲ ಒಂದು ರೀತಿ ಶಾರೀರಿಕ ಏನು ನಾವು ಆರಾಮಾಗಿರ್ತೇವೆ, ಆದರೆ ಮಾನಸಿಕವಾಗಿ ತೊಂದರೆಯನ್ನು ಅನುಭವಿಸ್ತಿರ್ತೇವೆ. ಕೆಲವೊಂದು ಸಲ ಯಾರೋ ಅಂದದ ಮಾತುಗಳು ಎಷ್ಟೇ ಪ್ರಯತ್ನ ಪಟ್ಟರು ಮರೆಯೋಕ್ಕಾಗೋಲ್ಲ. ಕೆಲವೊಂದು ಸಲ ಕೆಲವೊಂದು ಕಹಿ ಘಟನೆಗಳು ನಾವು ಮರಿಬೇಕಂದ್ರೂ ಹೊಳ್ಳೆ ಮಳೆ ಅವು ನೆನಪಾಗಿ ನಮಗೆ ನಮ್ಮ ಜೀವನದಾಗ ಮುಂದೆ ಸಾಗಕ್ಕಂತೂ ಬಿಡೋಲ್ಲ. ಈ ರೀತಿ ನಾಮಸ್ಮರಣದಿಂದ ಈ ಎಲ್ಲ ಘಟನೆಗಳು ನಮ್ಗೆ ಮರೆಯಕ್ಕೆ ಸಹಾಯ ಆಗ್ತೈತಿ. ನಮ್ಮ ಒಂದು ಸಕಾರಾತ್ಮಕ ಊರ್ಜಾ ನವ ಚೈತನ್ಯ ಅನ್ನೋದು ನಮ್ಗೆ ಒಂದು ಹೊಸ ಉತ್ಸಾಹ ಅನ್ನೋದು ಸಿಗ್ತೈತಿ. ಮತ್ತು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಮಗೆ ಹೆಚ್ಚಿನ ಪ್ರಮಾಣದಾಗ ಆತ್ಮವಿಶ್ವಾಸ ನೋಡ್ರಿ. ಯಾರು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ಮನ್ನ ನಾವು ಯಾವಾಗ ನಾವು ನಂಬಕ್ಕೆ ಸ್ಟಾರ್ಟ್ ಮಾಡ್ತೇವೆ, ನಮ್ಮನ್ನು ನಾವು ಯಾವಾಗ ನಾ ಈ ಕೆಲಸ ಮಾಡಬಲ್ಲೆ, ಯಾರು ಹೇಳಿಬೇಕಾದ್ರೆ ಬಿಡಲಿ, ನಾ ಈ ಕೆಲಸ ಮಾಡ್ತೇನೆ ಅಂದ್ರೆ ನಮ್ಗೆ ಯಾವಾಗ ನಮ್ಗೆ ಪೂರ್ಣ ಮ್ಯಾಗ ವಿಶ್ವಾಸ ಬರ್ತೈತಿಲ್ಲ, ಅವಾಗ ಆ ಕೆಲಸ ಅರ್ಧ ಆಗಿರ್ತೈತಿ. ಅಂದ್ರೆ ಆ ಕೆಲಸಕ್ಕೆ ನಾವು ಇನ್ನೂ ಕೈ ಹಾಕೋಕ್ಕಿಂತ ಮುಂಚೆನೇ ಅದು ಕೆಲಸ ಆಗಿರ್ತೈತಿ. ಇನ್ನು ಯಾವಾಗ ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ಹಿಂಜರಿಕೆ ಆಗಲಿ, ಭಯ ಆಗಲಿ, ಯಾರು ಏನಂತಾರೋ, ಈ ಕೆಲಸ ಮಾಡಿ ಅಂದ್ರೆ ನನಗೆ ಸಮಾಜದಾಗ ಯಾವ ರೀತಿ ನೋಡ್ತಾರೆ, ಈ ರೀತಿ ಎಲ್ಲ ಒಂದು ರೀತಿ ನೆಗೆಟಿವ್ ವಿಚಾರ ಗೊಂದಲಗಳಿಂದ ನಾವು ಹೊರಬರ್ಬೇಕಾದ್ರೆ ಸತತವಾಗಿ ನಾಮಸ್ಮರಣೆಯನ್ನು ಮಾಡ್ಬೇಕು. ಇನ್ನು ಮನ್ಯಾಗ ನೋಡ್ರಿ, ನಮ್ಮ ಮನ್ಯಾಗ ಕೆಲವೊಂದ್ಸಲ ಎಷ್ಟೇ ಉಪಾಯಗಳು ಮಾಡ್ತಿರ್ತವೆ, ಎಷ್ಟೋ ಸೇವೆಗಳು ಮಾಡ್ತಿರ್ತಾವೆ, ಆದರೂ ನಮ್ಗೆ ಎಲ್ಲೂ ಒಂದು ರೀತಿಯ ಸಮಾಧಾನ ಅನ್ನೋದಿಲ್ಲ. ಎಲ್ಲೂ ಹೋದ್ರೂ ನಮ್ಗೆ ಕಿರಿಕಿರಿ, ಎಲ್ಲೂ ಆದರೂ ನಮ್ಗೆ ಮಾನಸಿಕವಾಗಿ ಶಾರೀರಿಕವಾಗಿ ತೊಂದರೆ ಆಗ್ತೈತಿ. ಏನು ಮಾಡ್ರೂ ನಂಗೆ ಸಮಾಧಾನ ಅನ್ನೋದಿಲ್ಲ, ನೆಮ್ಮದಿ ಅನ್ನೋದಿಲ್ಲ ಅನ್ನೋರ ಈ ನಾಮಸ್ಮರಣದಿಂದ ನಮ್ಗೆ ಈ ಒಂದು ನೆಮ್ಮದಿ ಸಮಾಧಾನ ಸಿಗ್ತೈತಿ ನೋಡ್ರಿ. ನಮ್ಮ ಅದಕ್ಕೆ ಏನೋ ಒಂದು ಹಣ ಆಸ್ತಿ ಎಲ್ಲ ಐತೆ, ಆದರೂ ನಮ್ಮ ಅದಕ್ಕೆ ನೆಮ್ಮದಿ ಎಲ್ಲ ಆದ್ರೆ ಅದನ್ನೆಲ್ಲ ತೊಗೊಂಡು ನಮ್ಗೇನು ಇದ್ದು ಇಲ್ಲಂಗೆ ಆಗ್ಬಿಡ್ತೈತಿ. ಹಾಗಾಗಿ ಮೊದಲನೇದಾಗಿ ನೆಮ್ಮದಿ ಅನ್ನೋದು ಬೇಕು. ನೆಮ್ಮದಿ ಅನ್ನೋದು ಬೇಕು ನಮ್ಗೆ ಜೀವನದಾಗ. ನಾವು ಏನೋ ಕೆಲಸ ಮಾಡ್ರು ಆ ಕೆಲಸದಿಂದ ನಮ್ಗೆ ಒಂದು ಸಮಾಧಾನ ಅನ್ನೋದು ಸಿಗಬೇಕು. ಯಾವುದೇ ಕೆಲಸ ಆಗಲಿ, ಸಣ್ಣದಾಗಲಿ ದೊಡ್ಡದಾಗಲಿ, ಯಾವುದೇ ಕೆಲಸ ಸಣ್ಣ ದೊಡ್ಡ ಅಂತ ಇಲ್ಲ. ಪ್ರತಿಯೊಬ್ಬರು ತಮ್ಮ ಕೆಲಸವನ್ನು ಇಷ್ಟಪಟ್ಟು ಮಾಡ್ರಿ. ಕೆಲಸ ಇನ್ನಷ್ಟು ನಮ್ಗೆ ಉತ್ಸಾಹ ಸಿಗ್ತೈತೆ ಕೆಲಸ ಮಾಡುವಾಗ, ಇನ್ನಷ್ಟು ಆ ಕೆಲಸದಿಂದ ನಮ್ಗೆ ಆದಾಯನೂ ಚಲೋ ಬರ್ತೈತಿ. ಅಂದರೆ ನಾವು ಆ ಕೆಲಸನ ಇಷ್ಟಪಟ್ಟು ಖುಷಿಯಿಂದ ಮಾಡ್ಕೊತು ಅಂದ್ರೆ ಅಲ್ಲಿ ನಮ್ಗೆ ಖಂಡಿತವಾಗಿ ಪ್ರಗತಿ ಅನ್ನೋದು ಆಗ್ತೈತಿ, ಎಲ್ಲ ನಮ್ಗೆ ಸಿಗ್ತೈತಿ. ಹಾಗಾಗಿ ನಾಮಸ್ಮರಣದಿಂದ ಇಷ್ಟೆಲ್ಲ ಆಗ್ತೈತಿ. ಇನ್ನು ನಾವು ಕೆಲವೊಂದು ಸಲ ಸ್ಟಡಿ ಮಾಡ್ತಿರ್ತೇವೆ, ಕೆಲವೊಂದು ಸಲ ಇನ್ನೂ ಒಂದು ಹೊಸ ಬಿಸ್ನೆಸ್ ಪ್ಲ್ಯಾನ್ ಮಾಡ್ತಿರ್ತೇವೆ, ಕೆಲವೊಂದು ಸಲ ನಮ್ಮ ಮನೆ ಕಟ್ಟಬೇಕು ಅಥವಾ ಹೊಸ ಕನಸುಗಳು ನಾವೆಲ್ಲ ನೋಡಿರ್ತೇವೆ. ಆ ಕನಸುಗಳನ್ನೆಲ್ಲ ನನಸು ಮಾಡ್ಬೇಕಾದ್ರೆ ನಾವು ಮಾಡುವಂಥ ಕೆಲಸದಾಗ ನಮ್ಗೆ ಯಶಸ್ಬೇಕು. ನಾವು ಮಾಡುವಂಥ ಕೆಲಸದಾಗ ನಮ್ಗೆ ಪ್ರಗತಿ ಆಗ್ಬೇಕಂದ್ರೆ ನಾಮಸ್ಮರಣೆಯಿಂದ ಸಾಕಬೇಕು. ಅಂದ್ರೆ ನಾಮಸ್ಮರಣೆಯನ್ನು ನಾವು ಕಂಟಿನ್ಯೂ ಆಗಿ ಮಾಡ್ತಾ ಹೋಗಬೇಕು. ಈ ನಾಮಸ್ಮರಣೆ ನಮ್ಗೆ ಇಷ್ಟೆಲ್ಲ ಬದಲಾವಣೆಗಳು ತರ್ತೈತಿ, ಇಷ್ಟೆಲ್ಲ ನಮ್ಮ ಜೀವನದಾಗ ನೆಮ್ಮದಿ ಸುಖನ ತರ್ತೈತಿ, ನಮ್ಮ ಜೀವನದಾಗ ಪ್ರಗತಿಯನ್ನು ತರ್ತೈತಿ, ಆರ್ಥಿಕ ಎಲ್ಲ ರೀತಿಯಿಂದ ನಮ್ಗೆ ನಾಮಸ್ಮರಣೆದಿಂದ ಲಾಭ ಅನ್ನೋದೈತೆ. ಹಾಗಾಗಿ ಸತತವಾಗಿ ನಾಮಸ್ಮರಣೆ ಮಾಡ್ಬೇಕು. ನಮ್ಮ ಮಕ್ಕಳಿಗೂ ಕೂಡ ನಾವು ನಾಮಸ್ಮರಣೆಯನ್ನು ಕಲಿಸ್ಬೇಕು. ನಾವು ನೋಡ್ರಿ, ಒಂದೇ ಮಂತ್ರವನ್ನು ಪ್ರತಿದಿನ ಒಂದೊಂದು ಮಂತ್ರವನ್ನು ಹೇಳ್ಕೊಂಡು ನೋಡ್ರಿ, ಎಷ್ಟೋ ಮಂತ್ರಗಳು ನಮ್ಮ ಕಡೆ ಎಲ್ಲರಿಗೂ ಕಲಿಬೇಕಂದ್ರೆ ಎಷ್ಟು ಆಧ್ಯಾತ್ಮಿಕವಾಗಿ ನಮ್ಗೆ ಮಾರ್ಗಗಳಿದಾವೆ. ನಮ್ಮ ಮನ್ಯಾಗಿಂದ ನಾವು ಮೊದಲನೇದಾಗಿ ಒಂದು ಸ್ವಲ್ಪ ಅವ್ರು ರೂಢಿ ಮಾಡ್ಬೋದು. ನಾವೇನು ಪೂರ್ತಿಯಾಗಿ ಬದಲಾವಣೆ ಮಾಡೋದಿಲ್ಲ, ಒಂದು ಸ್ವಲ್ಪ ರೂಪದಲ್ಲಿ ಸ್ಟಾರ್ಟಿಂಗ್ 1% ಅವ್ರಿಗೆ ತಿಳಿಸ್ಕೊಡೋದಿತ್ತು. ಅಂದ್ರೆ ನಾವು ನಮ್ಮನ್ನು ನೋಡಿ ಅವ್ರು ಕಲಿತಿರ್ತಾರೆ. ಯಾವಾಗ ನಾವು ಸೇವೆ ಮಾಡ್ಕೊಳ್ತೇವೆ, ನಮ್ಮ ಬಾಜುಕ್ಕೆ ಬಂದ್ಕೊಳ್ತಾರೆ, ಯಾವಾಗ ನಾವು ಮಾತೊಂದು ಜಪ ಮಾಡ್ಕೊಳ್ತೇವೆ, ಅವರು ಕೂಡ ಅದೇ ರೀತಿ ಜಪ ಮಾಡ್ಕೊಳ್ತಾರೋ. ಹಾಗಾಗಿ ಈ ಎಲ್ಲ ರೂಢಿ, ಈ ಎಲ್ಲ ಸಂಸ್ಕೃತಿಯನ್ನು ನಮ್ಮ ಮನ್ಯಾಗ ನಾವು ಕಲಿಸ್ಬೇಕಾದ್ರೆ ಮೊದಲನೇದಾಗಿ ನಾವು ಆ ಒಂದು ರೂಢಿಗಳನ್ನ, ಆ ಒಂದು ಸೇವೆಗಳನ್ನ ಮಾಡ್ತಾ ಹೋಗ್ಬೇಕು. ಸತತವಾಗಿ ನಾವು ಯಾವಾಗ ನೋಡಿದಾಗ ಮನ್ಯಾಗ ಕಿರಿಕಿರಿ ಮಾಡೋದ, ಯಾವಾಗ ನೋಡಿದಾಗ ಮನ್ಯಾಗ ಒಂದು ರೀತಿ ನಕಾರಾತ್ಮಕ ಅಂದ್ರೆ ಜಗಳಾಡೋದ, ಕಿರಿಕಿರಿ ವಾತಾವರಣ, ಏನ್ರಿ ಯಾರಿಗ್ರೆ ಏನು ಅನ್ನೋದು, ಯಾರ್ಯಾರೇ ಮನಸ್ಸಿಗೆ ನೋವು ಮಾಡೋದು, ಈ ರೀತಿಗಿಂತಲೂ ನಾವು ನಾಮಸ್ಮರಣೆ ಮಾಡೋದು ಎಷ್ಟೋ ಉತ್ತಮ. ನಮಗೆ ನಾವು ಸುಧಾರಣೆ ಆಗ್ತೈತಿ. ಇದರಿಂದ ಬೇರೆದವ್ರಿಗೂ ಮನಸ್ಸಿಗೆ ನೋವಾಗೋಲ್ಲ, ನಮಗೂ ಕೂಡ ನೋವಾಗೋಲ್ಲ. ಯಾವಾಗೂ ನಾವು ಒಂದು ರೀತಿ ಹ್ಯಾಪಿಯಾಗಿರ್ತೇವೆ. ಬೇರೆದವ್ರ ವಿಚಾರ ಮಾಡೋಕೆ ಕೂಡ ನಮಗಲ್ಲಿ ಅವಕಾಶ ಇರಲ್ಲ. ನಮ್ಮನ್ನು ನಾವು ಯಾವ ರೀತಿ ಸುಧಾರಣೆ ಮಾಡ್ಕೋಬೇಕು, ನಮ್ಮನ್ನು ನಾವು ಯಾವ ರೀತಿ ಇನ್ನಷ್ಟು ಉತ್ತಮಗೊಳಿಸ್ಬೇಕು, ನಮ್ಮ ಬಿಸ್ನೆಸ್ ಆಗಲಿ, ನಮ್ಮ ಮನೆ ಆಗಲಿ, ನಮ್ಮ ಪ್ರತಿಯೊಂದು ಫೀಲ್ಡ್ದಾಗ ನಾವು ಏನಾಗ್ತೀವೋ ಅಲ್ಲಿ 100% ಕೊಡೋಕೆ ಪ್ರಯತ್ನ ಪಡ್ತೇವೆ. ಆವಾಗ ಆ ಪ್ರತಿಯೊಂದು ಫೀಲ್ಡ್ದಾಗ ನಮ್ಗೆ ಯಶಸ್ಸನ್ನು ಸಿಗ್ತೈತಿ. ಹಾಗಾಗಿ ಸತತವಾಗಿ ನಾಮಸ್ಮರಣೆಯನ್ನು ಮಾಡಬೇಕು. ನಮ್ಮ ಮನಸ್ಸಾಗ ಒಳ್ಳೆ ಚಿಂತನೆಗಳು ಬರ್ತಾವೆ, ಒಳ್ಳೆ ವಿಚಾರಗಳು ಬರ್ತಾವೆ. ಯಾವಾಗ ನಮ್ಮ ಮನಸ್ಸಾಗಿರುವಂಥ ನಕಾರಾತ್ಮಕ ಶಕ್ತಿ ದೂರ ಆಗ್ತೈತಿ, ಸಕಾರಾತ್ಮಕ ಊರ್ಜಾ ಅನ್ನೋದು ನಿರ್ಮಾಣ ಆಗ್ತೈತಿ ನಾಮಸ್ಮರಣದಿಂದಾಗಿ. ನಾಮಸ್ಮರಣೆ ಸತತವಾಗಿ ಮಾಡ್ತಾ ಹೋಗೋದು. ನನಗೆ ಸ್ವಾಮಿ ಚರಿತ್ರೆ ಸಾರಾಮೃತ ಓದ್ಕತ್ತಿಲ್ಲ, ಹಾಗೂ ಸ್ವಾಮಿ ಮಹಾರಾಜರ ಕೇಂದ್ರಕ್ಕೆ ಹೋಗಿ ಕತ್ತಗತ್ತಿಲ್ಲ, ಇಷ್ಟೆಲ್ಲ ತಲೆಯಾಗಿನ ತೆಗೆದ ನೀವು ಈ ನಾಮಸ್ಮರಣೆ ಅತ್ಯಂತ ಸರಳ ಮಾರ್ಗ ಐತಿ. ಈ ನಾಮಸ್ಮರಣೆಯನ್ನು ಕಂಟಿನ್ಯೂ ಮಾಡ್ತಾ ಹೋದು ಅಂದ್ರೆ ನೋಡ್ರಿ, ನಾವು ಕಂಟಿನ್ಯೂ ಮಾಡ್ತಾ ಹೋದ್ರೆ ನಮಗೆ 11 ಮಾಡ್ಕಿಂತ ಹೆಚ್ಚಾಗಿ ಹೋಗ್ತಾವೆ. ನಮ್ಮ ಸ್ವಾಮಿ ಸೇವೆ ನಿತ್ಯ ಸೇವೆದಾಗ 11 ಮಾಡ್ಬೇಕಂತ ಹೇಳಿದಾರೆ. ಆ 11 ಮಾಡಕ್ಕೆ ನಾವು ಪ್ರತಿನಿತ್ಯ ಜಪಮಾಲೆಯನ್ನು ತೊಗೊಂಡ್ಕೊಂತಿರ್ತೀವಿ, ಎಲ್ಲ ಮಾಡ್ತಿರ್ತಾದ್ರೆ ನಮ್ಗೆ ಪ್ರಚಿತ. ಆದರೆ ನಾಮಸ್ಮರಣೆಯಿಂದ ಎಷ್ಟೋ ಸ್ವಾಮಿ ಭಕ್ತರಿಗೆ
ತಮ್ಮ ಶಾರೀರಿಕ ವ್ಯಾಧಿ ಆಗಲಿ ಮಾನಸಿಕ ವ್ಯಾಧಿ ಆಗಲಿ ಎಲ್ಲ ಕೂಡ ದೂರಾಗಿ ಅವ್ರು ಇವತ್ತು ಫಿಟ್ ಆ್ಯಂಡ್ ಫೈನ್ ಸ್ವಾಮಿ ಸೇವೆದಾಗ ಇನ್ನಷ್ಟು ಉತ್ಸಾಹದಿಂದ ಮಾಡ್ತಿದ್ರು, ಇನ್ನಷ್ಟು ಹುರುಪಿನಿಂದ ಅವ್ರ ಸೇವೆಯನ್ನು ಮಾಡ್ತಿದ್ರು, ಇನ್ನಷ್ಟು ಜನರಿಗೆ ತಮ್ಮ ನಾಮಸ್ಮರಣದಿಂದ ಬಂದಂಥ ಅನುಭವಗಳನ್ನು ಶೇರ್ ಮಾಡ್ಕೋದಾರು. ಹಾಗಾಗಿ ಈ ಒಂದು ಸಣ್ಣ ಸೇವೆ ಏನಿಲ್ಲ ಹೆಚ್ಚಿನ ಫಲಪ್ರಾಪ್ತಿಯನ್ನು ಕೊಟ್ಟು ಹೋಗ್ತಿರ್ತೈತಿ. ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಮಾಡಿರಿ, ಸೇವೆಯನ್ನು ಪ್ರಸಾರ ಮಾಡಿರಿ. ಯಾರ್ಯಾರು ಇವತ್ತಿಂದ ನಾಮಸ್ಮರಣೆಯನ್ನು ಮಾಡೋದಿಲ್ಲ ಪ್ರತಿಯೊಬ್ಬರು ಕೂಡ ತಪ್ಪದೇ ಕಮೆಂಟ್ದಾಗ ಶ್ರೀ ಸ್ವಾಮಿ ಸಮರ್ಥ ಹಾಕ್ರಿ. ಅಲ್ಲಿ ನೀವು ಸ್ವಾಮಿ ಮಹಾರಾಜರ ನಾಮಸ್ಮರಣೆಯನ್ನು ಮಾಡಿದಂಗೆ ಆಗ್ತಿರ್ತೈತಿ. ಹಾಗಾಗಿ ಸತತವಾಗಿ ನಮ್ಮ ಬಾಯಲ್ಲಿ ನಾಮ ಜಪ ಅನ್ನೋದಿರಲಿ. ನಾಮ ಜಪಕ್ಕೆ ಇಷ್ಟು ಮಾಡ್ತೀವಿ ನಾವು. ಈಗ ಪ್ರತಿಯೊಬ್ಬರದಾಗ ನೋಡ್ಕೋಬೇಕು ಕೌಂಟ್ ಅಂದ್ರೆ ಕೌಂಟಿಂಗ್ ನಾಮ ಜಪ ಬಂದವ. ನಾಮ ಜಪನ ಕೌಂಟ್ ಮಾಡುವಂಥ ಮಷಿನ್ ಕೂಡ ಬಂದವ. ಮೊದಲೆಲ್ಲ ಜಪಮಾಲೆದಾಗ ಹೇಳ್ತಿದ್ರು, ಈಗ ಇಷ್ಟು ಜಪ ಹಾಕೋದವು ಇಷ್ಟು ನೋಡ್ರಿ. ಸತತವಾಗಿ ನಾವು ಯಾವುದೇ ಒಂದು ಕೆಲಸ ಮಾಡ್ಕೋದ್ರೆ ಆ ಮಷಿನ್ ಒಂದು ನಮ್ಮ ಕೈಯಾಗಿತ್ತಂದ್ರೆ ನಾವು ಎಷ್ಟು ಮಾಡಿದೋ ಅನ್ನೋದು ಕೂಡ ಆ ಮಷಿನ್ ಕೂಡ ತಿಳಿಸ್ಕೊತೈತಿ. ಹಾಗಾಗಿ ನಾಮ ಜಪಕ್ಕೆ ಎಷ್ಟು ಮಹತ್ವ ಐತೆ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತಾಗಿತ್ತು ಅಂತ ತಿಳ್ಕೊಬೋದು. ಸತತವಾಗಿ ನಾಮಸ್ಮರಣೆಯನ್ನು ಮಾಡಿ ಸ್ವಾಮಿ ಸೇವೆ ಯಾವುದೇ ಸೇವೆ ಮಾಡ್ಕೋದ್ರೆ ಈ ಸೇವೆಯನ್ನು ಮಾಡಿ ಅನ್ಕೋತ ಈ ಮಾಹಿತಿ ಈ ವಿಷಯ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ಕೋದೆ. ಹೊಸವಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ವಿಡಿಯೋನ ಶೇರ್ ಮಾಡಿರಿ. ನೆಕ್ಸ್ಟ್ ಮತ್ತೊಂದು ಇನ್ನು ಹೊಸ ಸ್ವಾಮಿ ಸೇವೆ ಜೊತೆ ನಿಮ್ಮ ಶ್ರೀ ಸ್ವಾಮಿ ಸಮರ್ಥ.